ನಾವು ನೇತಾಜಿ ಫೌಂಡೇಶನ್ ಅಂತ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು ಒಂದು 7-8 ವರ್ಷದ ಮುಂಚೆ ಸ್ಥಾಪನೆ ಮಾಡಿಕೊಂಡು ನ್ಯಾಷನಲ್ ಕಾಲೇಜ್ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಆ, ಡೆಲ್ಲಿ ಸ್ಕೂಲ್ಸ್ಗೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಮನೀಶ್ ಸಿಸೋಡಿಯಾನ ಮೀಟ್ ಮಾಡಿ ಅಲ್ಲಿ ಸರ್ಕಾರಿ ಶಾಲೆಗೆ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ಇಡೀ ದೇಶದಲ್ಲಿ 25% ಸರ್ಕಾರದ ಅನುದಾನದಲ್ಲಿ ಯಾವುದನ್ನು ರಾಜ್ಯ ಕೊಡ್ತಾ ಇದೆ ಅಂತಂದರೆ ಅದು ಡೆಲ್ಲಿ ಸರ್ಕಾರ, ಆಮ್ ಆದ್ಮಿ ಪಾರ್ಟಿ ಅವ್ರದ್ದು. ಅದನ್ನ ನೋಡಿ ಮನೀಶ್ ಸಿಸೋಡಿಯಾರನ್ನ ಮೀಟ್ ಮಾಡಿ ಆಮೇಲೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ. ಅವತ್ತೇ ನಾನು ತೀರ್ಮಾನ ಮಾಡಿ ನನ್ನ ಗ್ರ್ಯಾಂಟಲ್ಲಿ 50% ಸರ್ಕಾರಿ ಶಾಲೆಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರಿ ಶಾಲೆಗಳಿಗೆ ನನ್ನ ಗ್ರ್ಯಾಂಟಲ್ಲಿ ಅರ್ಧ 50% ಗ್ರ್ಯಾಂಟ್ನ ಜಿಲ್ಲಾ ಪಂಚಾಯತ್ ಅಂತಲೂ ಕೊಟ್ಕೊಂಡು ಬಂದು ಇವತ್ತು ಮಂಚಹಳ್ಳಿ ಗೌರ್ಮೆಂಟು ಪ್ರೈಮರಿ ಸ್ಕೂಲ್ನ 100 ಇಯರ್ಸು ಶಾಲೆನ 90 ವರ್ಷ ಆಗಿತ್ತು ಆ ಬಿಲ್ಡಿಂಗ್ ನಾನು ZP ಗ್ರಾಂಟಲ್ಲಿ ಸಂಪೂರ್ಣವಾಗಿ ಹಾಕಿ ರಿನೋವೇಷನ್ ಮಾಡೋವಂಥ ಕೆಲಸ ಮಾಡಿ ಅಲ್ಲಿ ಮಕ್ಕಳ ಮನೆ ಕೂಡ 5 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಕುರುಡಿಯಲ್ಲಿ ಒಂದು ಮಕ್ಕಳ ಮನೆ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಏನು ಸರ್ಕಾರಿ ಶಾಲೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇತ್ತು ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಮಕ್ಕಳ ಮನೆ ಅಂತ LKG UKG ಮಾಡಿಕೊಂಡು ಬರ್ತಾ ಇದ್ವಿ. ಮಂಚಹಳ್ಳಿ ಶಾಲೆಯಲ್ಲಿ ಹಿಂದಿನ ವರ್ಷ LKGನೂ ಸ್ಟಾರ್ಟ್ ಆಗಿದೆ. ಈ ರೀತಿ ಸರ್ಕಾರಿ ಶಾಲೆನ ಉಳಿಸೋವಂಥ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಫೌಂಡೇಶನ್ ಧ್ಯೇಯ ಆಗಿದ್ದು, ಇವತ್ತು ನಮ್ಮ ಮಂಚಹಳ್ಳಿ ತಾಲೂಕಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ಸ್ 5 ಇದೆ. 5ರಲ್ಲಿ ಟಾಪರ್ಸು ಯಾರು ಬಂದಿದ್ದಾರೆ ಅವ್ರಿಗೊಂದು ಸನ್ಮಾನ ಮಾಡಬೇಕು ಫೌಂಡೇಶನಲ್ಲಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದಾಗ ನಮ್ಮ ತುಳಸಿ ಅಂತ CPUCಯಲ್ಲಿ ಫಸ್ಟು ರ್ಯಾಂಕ್ ಬಂದಿದ್ದಾಳೆ, 96% ಬಂದಿದೆ. ಆಮೇಲೆ ಬುದ್ಧವಂತನಹಳ್ಳಿ ತುಳಸಿ ಅಂತ 93.76 ಬಂದಿದ್ದಾರೆ. ಆಮೇಲೆ ಸಂಧ್ಯಾ ಅಂತ ಭೂಮ್ನಹಳ್ಳಿ 90.72% ಅಂತ. ಯಾಕೆ ಸರ್ಕಾರಿ ಶಾಲೆ ಮಕ್ಕಳನ್ನ ನಾವು ಆಯ್ಕೆ ಮಾಡಿಕೊಂಡು ಇದು ಮಾಡ್ತಾ ಇದೀವಿ ಅಂದರೆ ಸರ್ಕಾರಿ ಶಾಲೆಗೆ ಉತ್ತೇಜನ ಕೊಟ್ಟು ಸರ್ಕಾರಿ ಶಾಲೆ ಉಳಿಸೋವಂಥ ಕೆಲಸ ಮಾಡಬೇಕು. ಆಮೇಲೆ ಮಕ್ಕಳು ಏನಿವಾಗ ಪರ್ಸೆಂಟೇಜು ಬಂದಿದೆ ಅದನ್ನು ಹಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾನು ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಗೆ ಮಂಚನಹಳ್ಳಿಯಲ್ಲಿ ವ್ಯಾಸಂಗ ಮಾಡಿದ್ದೀನಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಮಾರ್ಕ್ಸ್ ಬರ್ತೈತೆ ಅಂತ. ಬಂದೈತೆ. ಪೇರೆಂಟ್ಸು ಟೀಚರ್ಸ್ ಎಲ್ಲ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ. ಈಗ ನೇತಾಜಿ ಫೌಂಡೇಶನಿಂದ ಬಂದು ಸನ್ಮಾನನೂ ಮಾಡಿದ್ದಾರೆ. ಖುಷಿ ಆಗ್ತಿದೆ. ಮುಂದೆ ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಎನ್ಕರೇಜು ಮಾಡ್ತಿದ್ದಾರೆ. ಇದೇ ಥರ ಮುಂದೆ ಬರೋ ಸರ್ಕಾರಿ ಶಾಲೆಗಳಲ್ಲಿ ಯಾವ ವಿದ್ಯಾರ್ಥಿಗಳು ಬಂದರೂ ಇದೇ ಥರ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಬೇಕಂತ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. Mr. Fuzzy.